ಇದು ಬುಧವಾರದ ಎಪಿಸೋಡ್ ಆಗಿರುತ್ತೆ. ಇದು ಬುಧವಾರದ ಎಪಿಸೋಡ್ ಅಂದರೆ 13 ಮೇ ಡೇಟ್ ಏನಿದೆ ಇರುತ್ತೆ. ಇದನ್ನು ಬೇಗ ಪ್ರಿಪೇರ್ ಮಾಡೋಕ್ಕೆಲ್ಲ ಹೇಳಿ ಅಂತೆಲ್ಲ ಹೇಳ್ತಿರ್ತಾನೆ. ಟಿಫಿನ್ ಮಾಡಿ ಬಂದಿರಲ್ಲ, ಅದೊಂದು ಸ್ವಲ್ಪ ಇರಿಟೇಟ್ ಎಲ್ಲ ಆಗ್ತಾ ಇರ್ತೈತಿ. ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾರೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಹೀಗೆಲ್ಲ ಆಗುತ್ತಾ? ಹಸಿವಿಗೆ ಎಲ್ಲವನ್ನು ಮರೆಸೋ ಶಕ್ತಿ ಇದೆ, ಊಟಕ್ಕೆ ಎಲ್ಲವನ್ನು ಗಳಿಸುವ ಶಕ್ತಿ ಇದೆ ಅಂತೆಲ್ಲ ಹೇಳ್ತಿರ್ತಾನೆ. ಇದು ಆ ಮಾತು ಅವತ್ತು ಹೇಳಿದಾಗ ಅವ್ರ ಫ್ರೆಂಡ್ ಹೇಳಿರ್ತಾನೆ ಈ ಮಾತು, ನಾನು ಅವತ್ತು ನಕ್ಕಿದ್ದೆ ಅಂತೆಲ್ಲ ಹೇಳ್ತಾನೆ. ಕೆಲಸ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಫೈಲೆಲ್ಲ ತೆಗಿತಾನೆ, ಬಟ್ ಫೈಲೆಲ್ಲ ವಾಪಸ್ ಇಡ್ತಾನೆ ಛೇ. ಹಸಿವು ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದೆನಾ, ಕೋಪ ಬರ್ತಾ ಇದೆನಾ ಅಂತೆಲ್ಲ ಕೇಳ್ತಾನೆ. ಉಪವಾಸ ಇದ್ದ ಅಭ್ಯಾಸನೇ ಇಲ್ಲ, ಹೊರಗಡೆಯಿಂದ ಆರ್ಡ್ರ್ ಮಾಡೋಣ ಅಂದರೆ ಆ ಮಸಾಲೆ ಆ ಎಣ್ಣೆ ನೋಡಿದರೆ ತಲೆ ತಿರುಗ್ತೈತೆ ಅಂತೆಲ್ಲ ಹೇಳ್ತಾನೆ. ಇವತ್ತು ನಾನು ಉಪವಾಸ ಇರಬೇಕು ಆಚೆ ಅಂತೇಳಿ ಕೈ ಕಟ್ಕೊಂಡು ಕುಂದಿರ್ತಾನೆ. ಅದೇ ಟೈಮಿಗೆ ಫೋನ್ ಬರುತ್ತೆ. ಅದೇ ಟೈಮಿಗೆ ಕ್ಲೈಂಟ್ ಅವರು ಒಬ್ಬರು ಫೋನ್ ಮಾಡಿರ್ತಾರೆ. ಕ್ಲೈಂಟ್ ಅವರೊಬ್ಬರು ಫೋನ್ ಮಾಡಿ, ಹಲೋ, ಎಸ್ ಸರ್, ಖಂಡಿತ ಅದನ್ನು ಇವತ್ತೇ ಮೇಲ್ ಮಾಡ್ತೀನಿ ಸರ್ ಅಂತೆಲ್ಲ ಹೇಳ್ತಾನೆ. ನೋಡಿ ಚೆಕ್ ಮಾಡ್ತೀನಿ, ಓಕೆ ಸರ್ ಅಂತೆಲ್ಲ ಹೇಳಿ ಫೋನ್ ಕಟ್ ಮಾಡ್ತಾನೆ. ಹಲೋ, ಅವ್ರ ಪಿ ಎಗೆ ಫೋನ್ ಮಾಡಿ, ಹಲೋ ಪಿಂಕಿನ ಕಳಿಸಿದೆ, ಏನು ಸರ್, ಏನು ಸಮಾಚಾರ ಅಂತೆಲ್ಲ, ಶಟ್ ಅಪ್ ಅಂತೆಲ್ಲ ಬೈತಾನೆ. ಪಿಂಕಿ ಬಂದು ಜಸ್ಟ್ 10 ಮಿನಿಟ್ಸ್. ನೀವು ಸಣ್ಣ ಮಕ್ಕಳ ಥರ ಪರ್ಮಿಷನ್ ಎಲ್ಲ ಕೇಳ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ಟೀಮ್ ಇಟ್ಕೊಂಡು ಒಂದು ಪ್ರೆಸೆಂಟೇಷನ್ ರೆಡಿ ಮಾಡೋಕ್ಕಾಗಲ್ಲ, ಆಗಿಲ್ಲ ಅಂದರೆ ಹೆಂಗೆ ಅಂತೆಲ್ಲ ಪಿಂಕಿಗೆ ಬೈತಿರ್ತಾನೆ. ಒಂದು ಡಿಸೈನ್ನ ಇನ್ ಟೈಮಿಗೆ ಕೊಡೋಕ್ಕಾಗಲ್ಲ, ಏನು ಮಾಡ್ತದೆ, ಸಾರಿ ಸರ್, ಆ್ಯಕ್ಚುಲಿ ಅದು ನನ್ನ ಸಿಸ್ಟಮ್ ಸ್ಲೋ ಇದೆ, ನೀಡ್ ನನಗೆ ರೀಸನ್ ಏನು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಬರೀ ರಿಸಲ್ಟ್ ಅಷ್ಟೇ ಅಂತೆಲ್ಲ ಬೈತಾನ. ನೀವೇನು ಈಸಿಯಾಗಿ ಸಾರಿ ಅಂತ ನಾನು ಕ್ಲೈಂಟ್ ಹತ್ರ ಬೈಸ್ಕೊಳ್ಳೋದು ನಾನು ಅಂತೆಲ್ಲ, ಬೇಗ ಹೋಗಿ ಇವಾಗೆ ರೆಡಿ ಮಾಡಿ ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಅವರು ಗೌರಿ ಇದ್ದಾಳಲ್ಲ, ಊಟ ತೊಗೊಂಬಂದು ಆಟೋದವ್ರ ಹತ್ರ ಸ್ವಲ್ಪ ಅಂದರೆ ದುಡ್ಡು 500 ಇರುತ್ತೆ, ಅವಳ ಹತ್ರ ಚೇಂಜ್ ಬೇಕು ಅಂತೆಲ್ಲ ಗೌರಿ ಹುಡುಕ್ತಿದ್ದ, ಚೇಂಜ್ ಇಲ್ಲ ಅಂತ, ಫೋನ್ಪೇ ಮಾಡಿ ಅಂತ, ನನ್ನ ಕಡೆ ಫೋನೇ ಇಲ್ಲ ಸರ್, ಇನ್ನು ಫೋನ್ಪೇ ಎಲ್ಲ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾನೆ. ಚೇಂಜ್ ಸರಿ, ನಿಮ್ಮ ಹತ್ರ ಹೆಚ್ಚೇಂಜ್ ಇದೆ ಅದೇ ಕೊಡಂತ. ಇಲ್ಲಿ ಸೆಕ್ಯೂರಿಟಿ ಗಾರ್ಡು ಒಳಗೆ ಬಿಡಲ್ಲ, ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಬಿಡಲ್ಲ. ಏನಮ್ಮ ಅಪಾಯಿಂಟ್ಮೆಂಟ್ ಎಲ್ಲ ಇದೆನಾ ಅಂತೆಲ್ಲ ಕೇಳ್ತಾರೆ. ಅಪಾಯಿಂಟ್ಮೆಂಟ್ ಎಲ್ಲ ಇದೆನಾ ಅಂತ ಕೇಳಿದಾಗ, ಏನು ಅಪಾಯಿಂಟ್ಮೆಂಟು, ಲೈಸೆನ್ಸೇ ಇದೆಲ್ಲ ಅಂಥೇಳಿ ತಾಳಿ ತೋರಿಸ್ತಾರೆ. ಓಹೋ, ನಿಮ್ಮ ಯಜಮಾನ್ರು ಇಲ್ಲೇ ಕೆಲಸ ಮಾಡ್ತಾ ಇರೋದಾ ನಿಮ್ಮ ಗಂಡ ಅಂತೆಲ್ಲ ಕೇಳ್ತಾರೆ. ಎಲ್ಲಿಗೆ ಹೋಗ್ತಾ ಒಳಗಡೆ ಹಾಗೆಲ್ಲ, ನಮ್ಮ ಮನೆಯವರು ಇಲ್ಲಿ ಕೆಲಸ ಮಾಡೋದಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಹೌದಾ, ನನ್ನ ಗಂಡ ಇಲ್ಲಿ MD ಅಂತೆಲ್ಲ MD ಅಂತೆಲ್ಲ ಹೇಳಿದಾಗ ಅವರು ನಂಬೋದೇ ಇಲ್ಲ. ಆಟೋ ಇಲ್ಲ, ನೀನು ಆಟೋನಲ್ಲಿ ಬಂದೀಯಾ, ಕಾರ್ನಲ್ಲಿ ಬಂದಿಲ್ಲಲ್ಲ ಅಂತೆಲ್ಲ ಅವ್ರು ಹೇಳ್ತಿರ್ತಾರೆ. ಈಗ ನನ್ನ ಒಳಗೆ ಬಿಡಿ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ವಿವೇಕ್ ಬಂದು ಫೋನ್ ಮಾಡಿ, ಸರಿ, ನೀವು ವಿವೇಕ್ ಸಾರ್ ಹೆಂಡ್ತಿ ಆಗಿದ್ದರೆ ಅವ್ರಿಗೆ ಫೋನ್ ಮಾಡ್ಸೋದು, ನನ್ನ ಮೊಬೈಲ್ ಕೊಡಿ ಅಂತ, ನನ್ನ ಕಡೆ ಫೋನ್ ಇಲ್ಲ ಅಂತ. ನನ್ನ ಹತ್ರ ಫೋನ್ ಇದ್ದರೆ ನಿಮ್ಮ ಹತ್ರ ಯಾಕೆ ಕೇಳ್ತೀನಿ ಅಂತೆಲ್ಲ, ಏನೋ ಮೊಬೈಲೇ ಇಲ್ವಾ, ಫೋನ್ ಇಲ್ಲ ಅಂತೆ, ಯಾಕೆ ಅರ್ಥ ಆಗ್ತದೆ, ನಮ್ಮ ಸಾಹೇಬ್ರಂದು ಹೆಂಡ್ತಿ ಅಂತ, ಕೈಯಾಗೊಂದು ಕಾರ್ ಇಲ್ಲ, ಒಳ್ಳೆ ಸೀರೆನ ಉಟ್ಕೊಂತೀವಿ, ಕಾಲಲ್ಲಿ ಬ್ರ್ಯಾಂಡೆಡ್ ಚಪ್ಪಲಿ ಇಲ್ಲ ಅಂತೆಲ್ಲ ಇನ್ಸಲ್ಟ್ ಮಾಡಿದೆ. ಇದನ್ನೆಲ್ಲ ವಿವೇಕ್ ನಿಂತು ಕೇಳಿಸ್ಕೊತಾರೆ. ನೀವೇನಾದರೂ ನಮ್ಮ MD ಹೆಂಡ್ತಿ ಆಗಿದ್ದರೆ ನಮ್ಮ ವಟಾರದ ಹೆಂಗಸರು ಕೂಡ ಉಟ್ಕೊಳಲ್ಲ, ಈ ಥರ ಸೀರೆ ಉಟ್ಕೊಂಡಿದ್ದೀರಿ ನೀವು ಅಂತೆಲ್ಲ ಹೇಳಿ ಇನ್ಸಲ್ಟ್ ಮಾಡ್ತಾರೆ. ನಿನ್ನ ಗಂಡ ಅದು ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾನೇನೋ, ತಪ್ಪಾಗಿ ಪರ್ಪಟಾಗಿ ನೀನು ಇಲ್ಲಿಗೆ ಬಂದುಬಿಟ್ಟಿದೀಯಾ ಅಂತೆಲ್ಲ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ. ಬಂದಿದೆಯಾ ಅಂತೇಳಿ. ಇದೇ ಟೈಮ್ಗೆ ವಿವೇಕ್ ಬರ್ತಾನೆ. ವಿವೇಕ್ ಬಂದು ಎಕ್ಸ್ಕ್ಯೂಸ್ ಮೀ ಅಂತೆಲ್ಲ ಹೇಳ್ತಾನೆ, ಸ್ಟಾಪ್ ಇಟ್ ಅಂತೆಲ್ಲ ಬೈತಾನೆ. ಯಾರ ಹತ್ರ ಏನು ಮಾತಾಡ್ತೇವೆ ಸರ್, ಇವಳು ನಿಮ್ಮ ವೈಫ್ ಅಂತ ಸುಳ್ಳು ಹೇಳ್ತಾ ಇದ್ದಾಳಂದ, ಶಟಾಪ್, ಇವಳು ಅಲ್ಲ ಇವರು ಮರ್ಯಾದೆ ಕೊಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಬೇಕು ಅಂತೆಲ್ಲ ಮರ್ಯಾದೆ ಅಂಥೇಳಿ ಪಾಯಿಂಟ್ ಮಾಡಿ ತೋರಿಸ್ತಾರೆ. ಪಾಯಿಂಟ್ ಮಾಡಿ ತೋರಿಸಿ, ಸಾರಿ ಸರ್, ಮನುಷ್ಯರ ಬಟ್ಟೆ ಅದೆಲ್ಲ ನೋಡಿ ಯಾರು ಏನು ಅಂತೆಲ್ಲ ಅಳತೆ ಮಾಡ್ತೀಯಾ ಅಂತೆಲ್ಲ
ಸರಿ ಫಸ್ಟ್ ಆಫ್ ಆಲ್ ನನ್ನ ಯಾರಿಗೆ ಕೇಳ್ಕೊಂಬಂದ್ರು ಯಾಕೆ ಇನ್ಸಲ್ಟ್ ಮಾಡ್ತೀರಾ ನೀವು ಅಂತೆಲ್ಲ ಕೇಳ್ತಾನೆ. ಫಸ್ಟ್ ಸಾರಿ ಕೇಳಿದೆ ಬಿಟ್ಬಿಡ್ತೀನಾ? ನಿಮ್ಮ ಇವತ್ತು ದಿನ ಪೂರ್ತಿ ಬಿಸಿಲಲ್ಲಿ ನಿಂದಿರಿಸಿ ಕೆಲಸ ಮಾಡಿಸ್ತೀನಿ. ನಿಮಗೆ ಬಿಸಿಲಲ್ಲಿ ನಿಂತು ಕೆಲಸ ಮಾಡಬೇಕು, ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಸೋಕೆ ಸಾರಿ ಗೀರಿ ಎಲ್ಲ ಕೇಳಲ್ಲ. ಅಪ್ಪಿತಪ್ಪಿ ನೆರಳಿನ ಕಡೆ ಹೋದರೆ ಕೆಲಸ ಕಳ್ಕೊಬೇಕಾ? ಮೇಲಿದ್ದ ಅಟೆಂಡ್ರಿಗೆ ಹೇಳ್ತೀನಿ ವಾಚ್ ಮಾಡ್ತಾ ಇರಬೇಕು ಅಂತೆಲ್ಲ ಹೇಳಿ ಕೆಲಸ ಕಳ್ಕೊಂಬಿಡ್ತೀನಿ. ಸರಿ ಸರ್, ಸಾರಿ ಸರ್ ಅಂಥೇಳಿ ಅವರು ಸೆಕ್ಯೂರಿಟಿ ಗಾರ್ಡ್ ಅವರು ಅಲ್ಲೇ ಕೆಳಗೆ ಹೋಗ್ತಾರೆ. ಆಮೇಲೆ ಅವ್ರ ಪಿ ಎಗೆ ಡ್ರೈವರ್ಗೆ ಫೋನ್ ಮಾಡಿ ಕಾರ್ ತೊಗೊಂಬಾ ಅಂತೆಲ್ಲ ಹೇಳ್ತಾನೆ. ಅಲ್ಲ ತಿಂಡಿ ಅಂತೆಲ್ಲ ಹೇಳಿದಾಗ ಕೈ ಸ್ಟಾಪ್ ಮಾಡಿ ಏನು ಮಾತಾಡೋಕೆ ಕೊಡಲ್ಲ. ಕಾರ್ ಬರ್ತೈತೆ. ಕಾರ್ ಬಂದೆ, ಬಾ ನನ್ನ ಜೊತೆ. ಎಲ್ಲಿಗೆ ಅಂತ ಹೇಳೋವರೆಗೂ ನೀನು ಬರಲ್ವೋ ಅಂತ ತಿಂಡಿ ಎಲ್ಲ ಹೇಳ್ತಾಳೆ. ಅದನ್ನು ತೊಗೊಂಡೇ ಹೋಗಿಬಿಡ್ತಾಳೆ. ಅದನ್ನು ತೊಗೊಂಡೇ ಕಾರ್ ಏರ್ಕೊಂಡು ಹೋಗ್ತಾರೆ. ಗೌರಿ ಈ ಸೈಡ್ ಏರಿದ್ರೆ ವಿವೇಕ್ ಅವರು ಆ ಸೈಡ್ ಏರ್ತಾರೆ. ಕಾರ್ ಹೋಗುತ್ತೆ. ಕಾರಲ್ಲಿ ಸ್ವಲ್ಪ ಫನ್ ಇದೆ. ಕಾರಲ್ಲಿನೂ ಸ್ವಲ್ಪ ಫನ್ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಟಿಫಿನ್ ಅಂದರೆ ವಿವೇಕಿಗೆ ತುಂಬ ಹಸಿವಾಗ್ತಾ ಇರುತ್ತೆ. ಟಿಫಿನ್ ಏನಿದು ಅಂತ ಕೇಳ್ತಾರೆ. ಅವ್ರು ಗೌರಿ ಏನು ಹೇಳಿದ, ತಿಂಡಿ ತಂದ ಸಾರ್ ಅಂತೆಲ್ಲ ಡ್ರೈವರ್ ಹೇಳ್ತಾನೆ. ಮೊದಲು ಕಿತ್ಕೊಂಡು ತಿನ್ನೋ ಅಷ್ಟು ಹಸು ಆಗ್ತಾಯಿದೆ. ಇವಳು ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ. ಮೇಡಮ್ ಸರ್, ಮೇಡಮ್ ನೀವು ತಂದಿರೋ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಅಲ್ವಾ ಅಂತ. ಅರೆ ಹೌದು, ನಿಮಗೆ ಗೊತ್ತಾಯ್ತು. ನಮ್ಮ ಮನೆಯಲ್ಲೂ ಅವರೆಕಾಳು ಉಪ್ಪಿಟ್ಟು ಮಾಡಿದಾಗೂ ಇದೇ ರೀತಿ ಸ್ಮೆಲ್ಲು ಎಲ್ಲ ಬರುತ್ತೆ ಅಂತ. ಏನೇ ಹೇಳಿ ಮೇಡಮ್, ಅವರೆಕಾಳು ಉಪ್ಪಿಟ್ಟು ಮುಂದೆ ಬೇರೆ ತಿಂಡಿ ಎಲ್ಲ ಜಲ್ ಕೊಡಿಬೇಕು. ಹೌದು, ನಮ್ಮ ಮನೇಲಿ ಅವರೆಕಾಳು ಉಪ್ಪಿಟ್ಟು ಮಾಡಿದೆ. ಅಕ್ಕಪಕ್ಕ ಮನೆಯವರು ತಟ್ಟೆ ಹಿಡ್ಕೊಂಡು ಮುಂದೆ ನಿಂದಿರ್ತಿದ್ದೆ. ಆವಾಗ ವಿವೇಕಿದ್ದು ಯಾಕೆ ನಮಗೆ ಸ್ವಲ್ಪ ಕೊಡಿ ಅಂತ ತಗೊಂಡೋಗಿ ತಿನ್ನಕ್ಕಂತ ವಿವೇಕ್ ಹೇಳ್ತಾರೆ. ಆವಾಗ ನಮ್ಮನೆ ಅಯ್ಯೋ ಯಾಕೆ ಅಂತ ವಿವೇಕ್ ಹೇಳಿದಾಗ ತಗೊಂಡೋಗಿ ತಿನ್ನಕ ಅಂತೆಲ್ಲ ಗೌರಿ ಹೇಳ್ತಾಳೆ. ಹೌದು, ನಮ್ಮನೆ ಹತ್ರನೂ ಹಾಗೆ ಮಾಡ್ತಾರೆ ಅಂತೆಲ್ಲ ಡ್ರೈವರ್ ಹೇಳ್ತಿರ್ತಾರೆ. ವಿವೇಕ್ ಸುಮ್ಮನೆ ಇರಿಟೇಟ್ ಆಗ್ತಿರ್ತಾರೆ ಇವರಿಬ್ಬರು ಮಾತಾಡೋದೆಲ್ಲ ಕೇಳಿಸ್ಕೊಂಡು. ಅವರೆಕಾಳು ಉಪ್ಪಿಟ್ಟು ಬರೀ ನೆನ್ಸ್ಕೊಂಡು ಬಾಯಲ್ಲಿ ಹಡ್ಗೋನೇ ಓಡಿಸ್ಬೋದು ಅಂತೆಲ್ಲ. ಉಪ್ಪಿಟ್ಟು ಸ್ವೀಟ್ ಎಲ್ಲ ಚೆನ್ನಾಗಿ, ಆದರೆ ನಿಮ್ಮ ಸಾರಿಗೋಸ್ ತುಪ್ಪದಲ್ಲೇ ರವಾನ ಹದವಾಗಿ ಹುರಿದು ಶುಂಠಿ ಈರುಳ್ಳಿ ಅವರೆಕಾಳೆಲ್ಲ ಹಾಕಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಆಮೇಲೆ ಗೋಡಂಬಿ ಹಾಕಿ ದ್ರಾಕ್ಷಿ ಉಪ್ಪಿಟ್ಟು ಜೊತೆ ಕೇಸರಿ ಬಾತು ತಂದಿದ್ದೀರಾ ಮೇಡಮ್ ಅದು ಬರಿತಾ ಗಂಡ ಇದ್ದರೆ ಅಷ್ಟೇ ಸಾಕಾ, ಹೆಂಡ್ತಿನೂ ಇರಬೇಕು ಅಂತೆಲ್ಲ ಹೇಳ್ತಾನೆ. ಗಂಡ ಹೆಂಡ್ತಿ ಏನು ಮೇಡಮ್, ಅದು ಉಪ್ಪಿಟ್ಟು ಅಂದರೆ ಗಂಡ ಇದ್ದಂಗೆ ಸ್ವಲ್ಪ ಗಂಭೀರವಾಗಿರುತ್ತೆ ಉಪ್ಪಿಟ್ಟು ಅಂದರೆ ಅಂತೆಲ್ಲ. ಕೇಸರಿ ಬಾತ್ ಅಂದರೆ ಹೆಂಡ್ತಿ ಇದ್ದಂಗೆ ಚೆನ್ನಾಗಿ ಹದವಾಗಿ ಚೆನ್ನಾಗಿ. ಎಷ್ಟೇ ಉಪ್ಪಿಟ್ಟು ಗಂಡ ಅನ್ನೋ ಉಪ್ಪಿಟ್ಟು ಎಷ್ಟೇ ಹದವಾಗಿ ಇದ್ರೂ ಉಪ್ಪಿಟ್ಟು ಗಂಡ ಹಿಂದೆ ಅಂದರೆ ಉಪ್ಪಿಟ್ಟು ಕೇಸರಿ ಬಾತ್, ಆವಾಗ ಜೀವನ ಎಲ್ಲ ಚೌ ಆಗುತ್ತೆ ಅಂತ ವಿವೇಕ್ ಬೈತಾನೆ. ಸುಮ್ಮನೆ ಇರು ಅಂತೆಲ್ಲ. ಯಾಕೆ ಸಿಡಿತ್ಕಿರಿ ಬಿಡ್ರಿ ನೀವು ಹೇಳಿ ಅಣ್ಣ, ನೀವು ಹೇಳಿ. ಕೇಸರಿ ಬಾತ್ ಅವರೆಕಾಳು ಉಪ್ಪಿಟ್ಟು ಬಾಬಾ ಕೆಂಪಾಗಿ ಹುರಿದ್ರೆ ಕೇಸರಿ ಬಾತ್ ಮೇಲೆ ಕೆಂಪಾಗಿ ಹುರಿದಿರೋ ಗೋಡಂಬಿ ದ್ರಾಕ್ಷಿ ಎಲ್ಲ ತೇಲಾಡ್ತಾ ಇದೆ ಅಂತೆಲ್ಲ ಹೇಳಿ ಇರಿಟೇಟ್ ಮಾಡ್ತಿರ್ತಾರೆ. ಆವಾಗ ಒಟ್ಟು ವಿವೇಕಿಗೆ ಇರಿಟೇಟ್ ಮಾಡ್ತಾನೆ ಇರ್ತಾಳೆ ಗೌರಿ. ತಿಂದುಕೊಳ್ಳೆ ಬಾಯಲ್ಲಿಟ್ಟರೆ ಸಾಕು, ಕೇಸರಿ ಬಾತ್ ಹಾಗೆ ಬಾಯಿ ಮೇಲೆ ಇಟ್ಟು ನಾಲ್ಗೆ ಮೇಲೆ ಹಂಗೆ ಕರಗೋಗುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಅದ್ರ ಮೇಲೆ ಹಾಕಿರುವ ಹಸುವಿನ ತುಪ್ಪದ ವಾಸನೆ ಅಬ್ಬಬ್ಬಾ ಏನು ತಿಂತಾನೇ ಇರಬೇಕು ಅಂತ ಅನಿಸ್ತದೆ. ನಿಲ್ಲಿಸ್ತೀಯಾ ಅಂತ ಹೇಳಿ ಆವಾಗ ಡ್ರೈವರ್ ಕಾರ್ ನಿಲ್ಲಿಸ್ಬಿಡ್ದು. ಯಾಕೆ ಸರ್ ನೀನಲ್ಲ ಹೋಗು ಅಂತೆಲ್ಲ ಡ್ರೈವರ್ಗೆ ಬೈತಾನೆ. ಸರಿ ಸಾರ್ ಅಂತೆಲ್ಲ ಹೋಗ್ತಾನೆ. ಹೊಲ ಗದ್ದೆಲಿ ಕೆಲಸ ಮಾಡೋರ ಥರ ಇನ್ಮೇಲೆ ನಿನ್ನ ಆಫೀಸ್ಗೆ ತಿಂಡಿ ತರ್ಬೋದು. ಆಫೀಸ್ಗೆ ತಿಂಡಿ ತಗೊಂಬಂದರೆ ನೀವು ನನ್ನ ಹೀಗೆ ಹೌದು, ನನಗೆ ಬೇರೆ ಕೆಲಸ ಇಲ್ಲಲ್ಲ, ನಿನ್ನ ಮಹಾರಾಣಿ, ನಿನ್ನ ದಿನ ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ ಚೆನ್ನಾಗಿದೆ ಅಂತೆಲ್ಲ. ಅದು ಸರಿ, ನೀವು ಇಷ್ಟೊಂದಾದರೆ ನನಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಾಗ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ತಾರೆ. ಅಂದರೆ ಹೇಳಲ್ಲ, ಅವ್ರ ಅಮ್ಮ ಎಲ್ಲ ಪೂಜೆ ಮಾಡಿರೋ ಟೈಮ್ ಒಳಗೆ ಅದೆಲ್ಲ ಬೈದಿರೋದೆಲ್ಲ ನೆನೆಸ್ಕೊಂಡು
ಈ ಮನೆ ಸದಸ್ಯಳು ಅಂತ ನಾನು ಒಪ್ಕೊಂಡೇ ಇಲ್ಲ, ಇವಳನ್ನ ಅಡುಗೆ ಮನೆಯಲ್ಲಿ ಕಾಲ್ಸಿದ್ರಲ್ಲ ಅಂತೆಲ್ಲ ಅವರಮ್ಮ ಹೇಳ್ತಿರ್ತಾಳೆ. ಹೇಳಿ ಅಂತೆಲ್ಲ ಹೇಳಿದರೆ ಏನು ನಾನು ಎಷ್ಟೇ ಕೇಳಿದ್ರು ನೀವು ಹೇಳೋದು ನಾವು ಹೇಳಿದರೆ ನೀವು ಒಪ್ಪಲ್ಲ. ಇದಕ್ಕೆ ನಮ್ಮೂರಲ್ಲಿ ಒಂದು ಮಾತೆ, ನಾನು ಹೇಳಲ್ಲ, ನೀವು ಕೇಳಿದ ತಕ್ಷಣ ನಾನು ಹೇಳಲ್ಲ ಅಂತಂದೆ. ಹಾಂ ಸರಿ ಅಲ್ಲಿಗೆ ಒಂದು ಕಾರ್ ಸ್ಟಾಪ್ ಮಾಡಿ ಶಾಪಿಂಗ್ ಹೋಗಬೇಕಂತ. ಆದರೆ ಇಲ್ಲಿ ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಪೊಲೀಸೆಲ್ಲ ಬಂದಿರ್ತಾರೆ. ಕಾರ್ ಸ್ಟಾಪ್ ಆಗುತ್ತಲ್ಲ, ನನಗೆ ಮತ್ತೆ ಯಾಕೆ ನಿಲ್ಲಿಸಿದ್ರೆ ಜಾಗ ಬಂದಾಯಿತು ಸರ್ ಅಂತೆಲ್ಲ ಡ್ರೈವರ್ ಕಾರು ಸೈಡಿಗೆ ಪಾರ್ಕ್ ಮಾಡಕ್ಕೆ ಹೋಗ್ತಾನೆ. ಇಳಿ ಅಂತೆಲ್ಲ ಹೇಳಿದೆ. ಓಯ್ ನನಗೆ ಸ್ಪೆಷಲಾಗಿ ಹೇಳ್ಬೇಕು, ಇಳಿ ಕೆಳಗೆ ಅಂತೆಲ್ಲ ಹೇಳ್ತಾನೆ. ಬಾ ಅಂತೆಲ್ಲ ಎಲ್ಲಿಗೆ ಅಂತ ಹೇಳೋವರೆಗೂ ಮೇಡಮ್ ಅವ್ರು ಬರ್ತಿದ್ದಂಗಿಲ್ಲ ಅಂತೆಲ್ಲ ಸಿಟ್ಟು ಮಾಡ್ತಿದ್ದಾಗ ಇಲ್ಲ ಬರೋದಿಲ್ಲ ಅಂತ. ನಾನೇನು ಹಸುನ ಎಮ್ಮೆ, ನೀವು ಎಳ್ಕೊಂಡು ಒತ್ತಡ ಎಲ್ಲ ಈಗ ಬರ್ತೀಯಾ ಬರಲ್ವಾ ಎಲ್ಲಿಗೆ ಅಂತ ಹೇಳೋವರೆಗೂ ನಾನು ಬರೋಂಗಿಲ್ಲ. ನೀನು ಬರೋವರೆಗೂ ನಾನು ಹೇಳೋಲ್ಲ. ನಾನು ಬರ್ತಾ ಇರೋ ಕೋಪಕ್ಕೆ ನೀನು ಹೊಟ್ಟೆಲಿ ಇರ್ಬೇಕು, ನಿಮ್ಮಮ್ಮ ತುಂಬ ಖಾರ ತಿಂದಿರ್ಬೇಕು, ಅದಕ್ಕೆ ಊರು ಅಂತೀಯ ನೀನು ಅಂತೇಳಿ ಅಂತೆಲ್ಲ ಹೇಳ್ತಾನೆ. ಮೆಣಸಿನ್ಕಾಯಿ ಮುಖನ ಅಂತ ಇಟ್ಕೊಂಡೆ. ನೀನು ಬರೋಕ್ಕೂ ನಿನ್ನನ್ನು ಮದುವೆ ಆಗೋ ಮುಂಚೆಗೆ ನನಗೆ ಹೂವಿನ ಥರ, ಹೌದು ಮೊದಲಿಗೆ ಮುಂಚೆ ನೀನು ಕೆಂಡ ಸಂಪಿಗೆ ಥರ ಇತ್ತು, ಯಾವಾಗ ಮದುವೆ ಆಯಿತು ಆವಾಗ ಸಂಪಿಗೆ ಎಲ್ಲ ಬಾಡೋಗಿ ಬರೀ ಕೆಂಡ ಮಾತ್ರ ಉಳ್ಕೊಂಡಿದೆಯಲ್ಲ ಅಂತ ಇರಿಟೇಟ್ ಮಾಡಿದ್ರು. ಅದೇ ಟೈಮಿಗೆ ಇಲ್ಲಿ ಪೊಲೀಸವರೆಲ್ಲ ನೋಡಿರ್ತಾರೆ. ಪೊಲೀಸವ್ರು ಬಂದು ಏನು ಸರಿ ಅದಕ್ಕೂ ಮುಂಚೆ ಇಲ್ಲಿ ಹೂ ತೊಗೊಳಪ್ಪ ಅಂತ ಬಜ್ಜಿ ಬರ್ತಾಳೆ. ಹೂ ಮಾರೋರು ಬಜ್ಜಿ ಬಂದಾಗ ಹೂ ಕೊಡಿಸಂದರೆ ಕೊಡಿಸಲ್ಲ ಹೂವು. ಹಲೋ ನೀನು ಸಾಕ್ಷಾತ್ ನೀನು ಮನೆಗೆ ಹೋಗ್ತಾ ನಿನಗಿಂತ ದೊಡ್ಡ ಕನ್ನಡಿ ಕೊಡಿಸ್ತೀನಿ, ಅದ್ರಲ್ಲಿ ನೋಡು ಸುಂದರವಾಗಿರೋ ಹುಡುಗಿನ ನೀನು ಸ್ನಾನ ಮಾಡ್ಕೊಂಡು ಟವಲ್ ಹಾಕೊಂಡು ಡ್ಯಾನ್ಸ್ ಮಾಡೋದು ನೋಡೋಕ್ಕಂತ ರೋಡಲ್ಲಿ ನಿಂತು ಇದೆಲ್ಲ ನ್ಯೂಸೆನ್ಸ್ ಎಲ್ಲ ಮಾತಾಡ್ಬಿಡೋದು. ಅದೇ ಟೈಮಿಗೆ ಹೂ ಮಾರೋರೆಲ್ಲ ಬರ್ತಾರೆ. ಹೂ ತಗೊಳ್ಳಿ, ನಿಮ್ಮ ಜೋಡಿ ಎಷ್ಟು ಚೆಂದಾಗಿದೆ ಅಪ್ಪ ನೋಡೋಕೆ ಅಂತೆಲ್ಲ ಹೇಳ್ತಾರೆ. ಆ ಶಿವ ಪಾರ್ವತಿ ಥರ ನನ್ನ ದೃಷ್ಟಿನೇ ತಾಗುತ್ತಪ್ಪ ಅಂತೆಲ್ಲ ಹೇಳಿ ದೃಷ್ಟಿ ಎಲ್ಲ ತೆಗೆದು ಹೂವು ತಗೊತಾಳೆ. ಹೂವು ಕೊಡಿಸಿ ಸಾರ್ ಅಂತೆಲ್ಲ ಹೇಳ್ದಾಗ ಇದು ಬಿಸ್ನೆಸ್ ಟೆಕ್ನಿಕಾ ಅಂತ, ಇವು ಯಾರನ್ನ ಹೊಗಳ್ಬಿಟ್ರೆ ಇಂಪ್ರೆಸ್ ಆಗಿ ಹೂ ತೊಗೊತಾರ ಅಂತೆಲ್ಲ ಹೇಳಿ ಅಯ್ಯೋ ಇದು ಅಂತ ಹೇಳ್ತಾ ಜುಗ್ಗಾನ್ ಏನಮ್ಮ ಈ ಅಪ್ಪ ಇಷ್ಟು ಜುಗ್ಗಾನ ಕಟ್ಕೊಂಡ್ಮೇಲೆ ಜುಟ್ಟಕ್ಕೆ ಹೂವಿಲ್ಲ ಅಂತೆಲ್ಲ ಅವಳು ತಮಾಷೆ ಮಾಡ್ತಾಳೆ ಗೌರಿ. ಚೆನ್ನಾಗಿದೆ ಈ ಎಪಿಸೋಡ್. ಫುಲ್ ಶಾಪಿಂಗ್ ಮಾಡೋದು ಎಲ್ಲ ಇದೆ. ಹೂ ತೊಗೊಳಲ್ಲ, ಅದೇ ಟೈಮಿಗೆ ಹೂ ತೊಗೊಳಲ್ಲ ಅಂಥೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಅವರು ಆ ಹೂ ಮಾರೋರನ್ನ. ಜುಟ್ಟಿಗೆ ಮಲ್ಲಿಗೆ ಹೂವು ಇಲ್ಲ ಅಂತ ಪದೇ ಗಾದೆ ಮಾತು ಮಾಡಿ ಪದೇ ಹೇಳಬೇಕು ಅನಿಸುತ್ತೆ. ಅದೇ ಟೈಮಿಗೆ ಪೊಲೀಸ್ ಅಲ್ಲಿರ್ತಾರೆ. ಪೊಲೀಸ್ ಸಾರ್ ಯಾಕೆ ಹೇಳ್ಕೊಂಡು ಹೋಗ್ತೀರಾ, ಏನು ನಂಗೆ ತುಂಬ ಕೆಲಸ ಇದೆ, ನಂಗೆ ದಾರಿ ಬಿಡು ಅಂತ. ನಾನು ಲಕ್ಷ ಲಂಚ ಕೊಟ್ಟು ಶಿಫಾರಸು ಮಾಡಿ ಕೆಲ್ಸಕ್ಕೆ ಸೇರಿಕೊಂಡಿಲ್ಲ, ಕಷ್ಟಪಟ್ಟು ಓದಿ ಪಾಸ್ ಆಗಿರೋದು, ಲಂಚ ತಗೊಂಡ ಡ್ಯೂಟಿ ಮಾಡ್ತಾರೆ ಪೊಲೀಸ್ ನಾನು ಅಂತ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ನ. ಸಾರ್ ನೀವು ಹೇಗಾದರೂ ಇರಿ, ಅದೆಲ್ಲ ನನಗೆ ಎದಕ್ಕೆ ನಾನು ಪೋಲಿ ಹುಡುಗನ ಥರ ಈ ಹುಡುಗಿನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಯಿದ್ದೆ. ಇನ್ನೇನು ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಸನ್ಮಾನ ಮಾಡಬೇಕು. ಸಾರ್ ಯಾರು ರಸ್ತೆ ಓಲಿ ಹೋಗ್ತಾರೆ ಇವಳು ಅಂತೆಲ್ಲ ಹೇಳಕ್ಕೆ ಬಂದು, ನಾನು ಹೆಂಡ್ತಿ ಅಂತ ಹೇಳಕ್ಕೆ ಬಂದು ಸ್ಟಾಪ್ ಆಗ್ಬೋದು. ಹೆಂಡ್ತಿ ಅಂತೆಲ್ಲ ಹೇಳ್ತಾನೆ. ತಾಳಿ ನೋಡಿದೆ ಹೆಂಡ್ತಿ ಅನ್ಸ, ಆದರೆ ಯಾರು ಹೆಂಡ್ತಿ ಅಂತ ಕೇಳ್ದ. ಬೇರೆಯವ್ರ ಹೆಂಡ್ತಿ ನಿನ್ನನ್ನೇ ಕೇಳ್ತಾ ಇರೋದು ಪೊಲೀಸರು. ಸರ್ ಇನ್ಯಾರ್ದೋ ಹೆಂಡ್ತಿ ಕೈ ನಾನು ಯಾಕೆ ಹಿಡೀಲಿ, ನನ್ನ ಹೆಂಡ್ತಿ ಅಂತೇಳಿ ಕೈ ಹಿಡಿದ್ರೆ ಪ್ರೀತಿ ಇರಬೇಕು. ಅವ್ರ ಕಣ್ಣಲ್ಲಿ ಪ್ರೀತಿ ಕಾಣ್ತಾ ಇಲ್ಲ, ನಾನು ಒಪ್ಪೋದಿಲ್ಲ, ಈ ಹುಡುಗಿ ನಿನ್ನ ಗಂಡ, ನೀವೇನು ಒಪ್ಪೋದು, ನಾನೇ ಒಪ್ಪೋದಿಲ್ಲ ಅಂತೆಲ್ಲ ಹೇಳ್ದೆ. ಇವ್ರು ನಿಮ್ಮ ಹೆಂಡ್ತಿ ಅಲ್ವಲ್ಲ ಸಾರ್, ನನ್ನ ಹೆಂಡ್ತಿನೇ ಸಾರ್ ಅಂತ. ಇಲ್ಲ ಈ ಮಾತನ್ನ ಈ ಹುಡುಗಿ ಹೇಳಿದರೆ ನಾನು ಒಪ್ತೀನಿ. ಅದೇ ಟೈಮಿಗೆ ಹೂ ಮಾರೋರು ಮತ್ತೆ ಬಂದು ಇರಿಟೇಟ್ ಮಾಡಿದೆ. ಹೇಳು ಅಂತ ನೀನು ತಮಾಷೆ ನೋಡ್ತಾ ಇದೆಯಾ, ಬೇಗ ಹೇಳು ಅಂತೆಲ್ಲ ಹೇಳ್ತಾರೆ. ಯಾಕೋ ಗದರಿಸ್ತಾ ಇದೆಯಾ ಹುಡುಗಿನ ನಮ್ಮ ಮುಂದೆನೇ ಅಂತೆಲ್ಲ ಹೇಳ್ತಾರೆ. ಸಾರ್ ನಾನು ಯಾಕೆ ಬ್ಲ್ಯಾಕ್ ಮೇಲ್ ಮಾಡಲಿ, ಬೇಗ ಒಪ್ಕೊ, ಏನಂತ ಒಪ್ಕೋಬೇಕು, ಗುದ್ದು ಬಿಡ್ತು ನೋಡು ಅಂತಂದು. ನಮ್ಮ ಮುಂದೆನೇ ಹುಡುಗಿನ ಹೊಡೆಯೋಕೆ ಹೋಗ್ತೀಯಾ ನೀನು ಅಂತೆಲ್ಲ ನೋಡಿ ಸಾರ್ ಅಂತೆಲ್ಲ. ಸಾರ್ ಇದು ನಿಜವಾಗಿ ನಾನು ಹೆಂಡ್ತಿನೇ ಸಾರ್ ಅಂತೆಲ್ಲ ಕೇಳ್ತಾರೆ.
ಆ ಹುಡುಗಿ ಹೇಳಬೇಕದು ಆ ಮಾತನ್ನು ಅಂತಂದು. ಅದೇ ಟೈಮಿಗೆ ಆ ಉಮಾರನ್ ಮತ್ತೆ ಇರಿಟೇಟ್ ಮಾಡ್ತಾರೆ. ಉಮಾರನ್ ಮತ್ತೆ ಬಂದು, ಇಲ್ಲ ಸರ್ ಅವ್ರು ಒಪ್ಕೊಳಲ್ಲ, ಅವ್ರು ಹೇಳಲ್ಲ ಅಂತೆಲ್ಲ ಹೇಳ್ತಾರೆ. ಇಲ್ಲ ಸರ್ ಅವ್ರು ಹೂ ತೊಗೊಂಡಾಗ ನಾವು ಹೂ ತೊಗೊಂಡಿಲ್ಲ, ಹಾಗಾಗಿ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ಅವರು ಅಂತೆಲ್ಲ ಹೇಳ್ತಾರೆ. ನೀನು ನಿಜ ಹೇಳಿ, ನಿನ್ನಿಂದನೇ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಏನಮ್ಮ ಏನು ಹೇಳ್ತಾ ಇದ್ದಾನೆ, ಈಗ ನೋಡಿ ಸರ್ ನನ್ನನ್ನು ಹೆದರಿಸ್ತಾ ಇದ್ದಾರಾ ಅಂತೆಲ್ಲ ಹೇಳಿ ಅಳೋದೆಲ್ಲ ಮಾಡಿದೆ. ಟೈಮ್ ಆಯಿತು ಬಾ ಅಂತೆಲ್ಲ ಮತ್ತೆ ಕೈ ಹಿಡ್ದು ಎಳಿತಾನೆ. ಕೈ ಬಿಡು, ನೋಡಿ ಸರ್ ಕೈ ಎಲ್ಲ ಕೆಂಪಗಾಗಿದ್ದೀನಿ ಅಂತೆಲ್ಲ ತೋರಿಸ್ತಾ ಕೈ ಪೊಲೀಸವ್ರಿಗೆ. ನೋಡು ನಿನಗೇನಾಗಬೇಕಂತ ಸಾರಿ ಎಲ್ಲ ಕೇಳಬೇಡ, ಸಾರಿ ಬಂದ್ಬಿಡು, ನೀನು ಸಾರಿ ಹೇಳ್ಬೇಕು, ನಾನು ನಿನಗೆ ಸಾರಿ ಹೇಳೋದಲ್ಲ ಅಂದೆ. ನೀನು ನನ್ನ ಹೆಂಡತಿ ಅಂತ ಒಪ್ಪತ್ಕೊಂಡಿಲ್ವಲ್ಲ ಅಂತೆಲ್ಲ ಹೇಳ್ತಾನೆ. ಸಾರಿ ಕೇಳಿಸಿಲ್ಲ, ಸಾರಿ ಅಂತ. ಆಯಿತಾ ಅಂತ ಬಾ ಅಂತ ನಿಂತ್ಕೋ ಅಂತ ಪೊಲೀಸರು ಮತ್ತೆ ನಿಂದ್ರಿಸ್ತಾನೆ. ಪೊಲೀಸರು ಮತ್ತೆ